ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಶ್ರೀ ಕೃಷ್ಣ ಪರಬ್ರಹ್ಮನೇ ನಮಃ. ಶ್ರೀಮದ್ ಭಗವದ್ಗೀತಾ ಇದೊಂದು ಪರಮ ರಹಸ್ಯದ ವಿಷಯ. ಇದನ್ನು ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನನ್ನು ನಿಮಿತ್ತವಾಗಿಟ್ಟುಕೊಂಡು ವಿಶ್ವಕ್ಕೆ ಪ್ರಸಾದಿಸಿದ ಜ್ಞಾನಗಂಗೆ. 5,000 ವರ್ಷಗಳ ಹಿಂದೆ ಭಗವಂತನು ಶ್ರೀಕೃಷ್ಣನ ಮುಖವಾಣಿಯಿಂದ ಅರ್ಜುನನಿಗೆ ಬೋಧಿಸಿದ ವಿಷಯಗಳೇ ಭಗವದ್ಗೀತೆ. ಇದರಲ್ಲಿ ಮಾನವನು ಯಾವ ರೀತಿ ನಡೆದುಕೊಳ್ಳಬೇಕು, ಯಾವ ರೀತಿ ಬದುಕಬೇಕು, ಸಮಾಜವು ಸ್ವಸ್ಥ ರೀತಿಯಲ್ಲಿ ಇರಲು ಏನು ಮಾಡಬೇಕು, ಮಾನವನು ಮುಕ್ತಿ ಪಡೆಯಲು ಏನು ಮಾಡಬೇಕು ಎಂಬುವಂತಹ ವಿಚಾರಗಳನ್ನು ಶ್ರೀಕೃಷ್ಣ ತಿಳಿಸಿದ್ದಾನೆ. ಇಂತಹ ಭಗವದ್ಗೀತೆ ನಮ್ಮ ಹಿಂದೂಗಳ ಪವಿತ್ರ ಇದನ್ನು ಮಹಾ ವೇದವ್ಯಾಸ ಋಷಿಗಳು ಬರೆದ ಗ್ರಂಥ. ಮಹಾಭಾರತ. ಭಗವದ್ಗೀತೆ ಅಂದರೆ ಭಗವತ್ ಅಂದರೆ ಭಗವಾನ್, ಗೀತಾ ಅಂದರೆ ಮಾತು, ಅಂದರೆ ಭಗವಾನ್ ಸ್ವಯಂ ಹೇಳಿದ ಮಾತು. ಮಹಾಭಾರತದಲ್ಲಿ ಧರ್ಮಕ್ಕೂ ಅಧರ್ಮಕ್ಕೂ ಅಂದರೆ ಕೌರವರಿಗೂ ಪಾಂಡವರಿಗೂ ನಡೆಯುವ ಯುದ್ಧದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬೋಧಿಸಿದ ಸಂದೇಶ. ಎಲ್ಲ ಉಪನಿಷತ್ತುಗಳ ಎಲ್ಲ ವೇದಗಳ ಸಾರವೇ ಈ ಭಗವದ್ಗೀತೆ. ಅರ್ಜುನನನ್ನು ನಿಮಿತ್ತ ಮಾತ್ರ ಇಟ್ಟುಕೊಂಡು ಎಲ್ಲ ಮನುಕುಲಕ್ಕೂ ಹೇಳಿರುವ ಸಂದೇಶವಿದು. ಭಗವದ್ಗೀತಾ ಶುರುವಾಗುವುದು ಧೃತರಾಷ್ಟ್ರನಿಂದ. ಧೃತರಾಷ್ಟ್ರ ಕುರುಡ, ಅಂದರೆ ಮನುಷ್ಯರು ಕಣ್ಣಿದ್ದರೂ ಕುರುಡರು, ಅಜ್ಞಾನದಿಂದ ಇರುವರು. ಜ್ಞಾನವನ್ನು ತಿಳಿಸಲು, ಧರ್ಮದ ಕಡೆ ನಡೆಯಲು ವೇದವ್ಯಾಸರು ಧೃತರಾಷ್ಟ್ರದಿಂದ ಶುರು ಮಾಡಿರುವರು. ಅರ್ಜುನನ ವಿಷಾದ ಯೋಗ. ಒಂದು ಕಡೆ ಪಾಂಡವರು, ಮತ್ತೊಂದು ಕಡೆ ಕೌರವರು ಯುದ್ಧಕ್ಕೆ ನಿಂತಿರುವರು. ಧರ್ಮಕ್ಕೆ ಅಧರ್ಮಕ್ಕೆ ಯುದ್ಧ ನಡೆಯುವುದು. ಧರ್ಮದ ಕಡೆ ಅರ್ಜುನ, ಅವನ ಸಾರಥಿಯಾಗಿ ಕೃಷ್ಣ ಪರಮಾತ್ಮ ಇರುವನು. ಆಗ ಅರ್ಜುನನ ವಿಷಾದದಿಂದ ಕೃಷ್ಣನಿಗೆ ಹೇಳುವನು, ಪಾರ್ಥ, ಸೇನೆಯೋರುಪಯೋರ್ಮಧ್ಯೆ ರಥಂ ಸ್ಥಾಪಯಮೇತ್ಯಚ. ಅಂದರೆ ಎರಡು ಸೇನೆಗಳ ಮಧ್ಯದಲ್ಲಿ ರಥವನ್ನು ನಿಲ್ಲಿಸಿ ನಾನು ನೋಡುವೆನು ಯಾರು ಯಾರು ಇರುವರು ಎಂದು. ಆ ಕಡೆ ನಮ್ಮ ಅಜ್ಜಂದಿರು, ಗುರುಗಳು, ಸೋದರರು, ಮಾವಂದಿರು, ಅಣ್ಣ ತಮ್ಮಂದಿರು, ಮಕ್ಕಳು, ಮೊಮ್ಮಕ್ಕಳು, ಗೆಳೆಯರು, ದಾಯಾದಿಗಳು ಎಲ್ಲರನ್ನು ನೋಡಿ ಕಂಪಿಸಿ ಮೈ ನಡುಕ ಬಂದು ನಾನು ಯುದ್ಧ ಮಾಡುವುದಿಲ್ಲ ಎಂದು ದುಃಖ ಪೀಡಿತನಾಗಿ ಧನುರ್ಬಾಣಗಳನ್ನು ಕೈಯಿಂದ ಕೆಳಗೆ ಜಾರಿ ಸುಮ್ಮನೆ ಕುಳಿತು ಬಿಟ್ಟನು. ಆಗ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ, ತಪ್ಪಾಗಿ ಯೋಚಿಸುವುದು ಜೀವನದ ಸಮಸ್ಯೆ. ಧರ್ಮವು ಈ ಬಂಧನಗಳಿಂದ ತಪ್ಪಾಗಿ ಯೋಚಿಸುವುದರಿಂದ ತಪ್ಪಾಗಿ ತೀರ್ಪು ಹೊರಬರುತ್ತದೆ ಎಂಬುದನ್ನು ಶ್ರೀಕೃಷ್ಣನು ವಿವರಿಸುತ್ತಾನೆ. ಅರ್ಜುನ, ಎಲ್ಲ ಸಮಸ್ಯೆಗಳಿಗೆ ಅಜ್ಞಾನವೇ ಕಾರಣ. ಸರಿಯಾದ ಜ್ಞಾನದ ಎಲ್ಲ ಸಮಸ್ಯೆಗಳ ಅಂತಿಮ ಪರಿಹಾರ ಯುದ್ಧವು ದೂರ ಇಡುವುದರಿಂದ ಧರ್ಮವು ದೂರ ಇಟ್ಟಂತಾಗುತ್ತದೆ. ಅದು ಪಾಪ ಕಾರ್ಯ. ಹೋರಾಡದಿದ್ದರೆ ಆತನೊಬ್ಬ ಹೇಡಿ ಎನಿಸಿಕೊಳ್ಳುತ್ತಾನೆ ಎಂದು ಕೃಷ್ಣ ಹೇಳುತ್ತಾನೆ. ನೀನು ಧರ್ಮವನ್ನು ಮಾಡಿ ಫಲಿತಾಂಶವನ್ನು ದೇವರಿಗೆ ಬಿಡು. ಫಲ ಅಪೇಕ್ಷೆ ಇಲ್ಲದೆ ಧರ್ಮವನ್ನು ಮಾಡು. ನಮ್ಮ ಆಸೆ, ಸಿಟ್ಟು, ಅತಿಯಾಸೆ, ಪ್ರೀತಿಯೇ ನಮ್ಮ ನಿಜವಾದ ಶತ್ರುಗಳು. ಇವು ನಮ್ಮನ್ನು ಸ್ವಾರ್ಥಗಳನ್ನಾಗಿ ಶಾಂತಿಯನ್ನು ಕಸಿದುಕೊಳ್ಳುತ್ತದೆ ಎಂದು ತಿಳಿಸುತ್ತಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಧರ್ಮ ಸಂಸ್ಥಾಪನೆಗಾಗಿ ಭಗವಂತನೇ ಅವತಾರ ಎತ್ತುತ್ತಾನೆ. ಧರ್ಮಕ್ಕೆ ಹಾನಿಯಾದಾಗ ಭಗವಂತನು ಸಜ್ಜನರನ್ನು ಕಾಪಾಡಿ ದುರ್ಜನರನ್ನು ನಾಶ ಮಾಡಲು ಪ್ರತಿ ಯುಗದಲ್ಲಿಯೂ ಅವತರಿಸುತ್ತಾನೆ ಎಂದು ಶ್ರೀಕೃಷ್ಣನು ವಿವರಿಸುತ್ತಾನೆ. ಆದ್ದರಿಂದ ಅಜ್ಞಾನದಿಂದ ಹೊರಬಂದು ಫಲದಾಸೆ ಇಲ್ಲದೆ ಕರ್ಮವನ್ನು ಮಾಡು. ನಿಜವಾದ ಯೋಗಿಯು ಫಲವನ್ನು ಯೋಚಿಸದೆ ಕರ್ಮ ಮಾಡುತ್ತಾನೆ. ಫಲವನ್ನು ದೇವರಿಗೆ ಬಿಟ್ಟು ಕರ್ಮವನ್ನು ಮಾಡುತ್ತಾನೆ. ಜ್ಞಾನದ ಬಗ್ಗೆ ಹೀಗೆ ಕೃಷ್ಣನು ಹೇಳುತ್ತಾನೆ. ಧ್ಯಾನವನ್ನು ಅಭ್ಯಾಸ ಮಾಡುವೆನು. ಏಕಾಂಗಿಯಾಗಿ ದೇಹವನ್ನು ಮನಸ್ಸನ್ನು ದೇವರಲ್ಲಿ ಕೂಡಿಸಿಕೊಂಡಿರಬೇಕು. ಪ್ರಯತ್ನದಿಂದಲೇ ಇಂದ್ರಿಯಗಳನ್ನು ಮನಸ್ಸನ್ನು ಗೆಲ್ಲಬೇಕು ಎಂದು ಹೇಳುತ್ತಾನೆ. ನೀನು ಯಾರು ಎಂದು ತಿಳಿದುಕೋ. ಜ್ಞಾನಿಯು ನನ್ನಲ್ಲಿ ಲೀನವಾಗುತ್ತಾನೆ ಎಂದು ಬೋಧಿಸುತ್ತಾನೆ. ಪ್ರಯತ್ನ ಬಿಡಬೇಡ. ಜಗತ್ತೆಲ್ಲ ತುಂಬಿರುವುದು
ಆದರೆ ನಾನೇ ಅವುಗಳಲ್ಲಿ ಇಲ್ಲ. ಕರ್ಮಕ್ಕೆ ತಕ್ಕ ಫಲವನ್ನು ನಾನು ನಿನಗೆ ನೀಡಿಯೇ ತೀರುತ್ತೇನೆ. ಈಶ್ವರ ತತ್ವರೂಪವನ್ನು ನೋಡುವ ಆಸೆಯನ್ನು ಅರ್ಜುನ ವ್ಯಕ್ತಪಡಿಸುತ್ತಾನೆ. ಆಗ ಕೃಷ್ಣನು ತನ್ನ ಆದಿ ಅಂತ್ಯವಿಲ್ಲದ ಪ್ರಕಾಶಮಾನವಾದ ವಿಶ್ವರೂಪ ದರ್ಶನ ಮಾಡಿಸುತ್ತಾನೆ. ಇದನ್ನು ನೋಡಿ ಅರ್ಜುನ ಬೆರಗಾಗಿ ಶರಣಾಗುತ್ತಾನೆ. ಮಾಯೆಯಿಂದ ಕಲಿಚಿಕೊಂಡು ಭಗವಂತನನ್ನು ಭಜಿಸು. ಎಲ್ಲದರಲ್ಲಿಯೂ ಶರಣಾಗುತ್ತಾನೆ. ಸತ್ಯವನ್ನೇ ಅರಿಯದಿಂದಕ್ಕೆ ಕ್ಷಮೆಯಾಚಿಸುತ್ತಾನೆ. ವೈರಾಗ್ಯದಿಂದ ಧ್ಯಾನಿಸುವರೇ ಯೋಗಿ. ಮಾಯೆಯಿಂದ ಕಲಿಚಿಕೊಂಡು ಭಗವಂತನನ್ನು ಭಜಿಸು. ಎಲ್ಲದರಲ್ಲಿಯೂ ತ್ರಿಗುಣಗಳು ಇರುತ್ತದೆ: ಸಾತ್ವಿಕ, ರಾಜಸ, ತಾಮಸ. ಸಾತ್ವಿಕ ಗುಣವು ನಿರ್ಮಲವಾದದ್ದು, ಉತ್ತಮ ಲೋಕಪ್ರಾಪ್ತಿ. ರಾಜಸ ಗುಣ ಆಸೆಯನ್ನು, ಆಸಕ್ತಿಯನ್ನು ಉಂಟು ಮಾಡುತ್ತದೆ, ಮಧ್ಯಲೋಕ ಸೇರಿ ಮಾನವರಾಗುತ್ತಾರೆ. ತಾಮಸ ಗುಣವು ಮೋಹವನ್ನು ಉಂಟು ಮಾಡಿ ಜೀವನವನ್ನು ಬಂಧಿಸುತ್ತದೆ. ಇವರು ಅರ್ಥಲೋಕವನ್ನು ಸೇರಿ ನೀಚ ಜನ್ಮದಲ್ಲಿ ಹುಟ್ಟುತ್ತಾರೆ. ಎಲ್ಲದರಲ್ಲೂ ಮೂರು ಗುಣಗಳು ಇರುತ್ತದೆ. ನಾವು ಜೀವನದಲ್ಲಿ ಸಾವು ಹಾಗೂ ಪುನರ್ಜನ್ಮಗಳ ಮಧ್ಯೆ ಸಿಲುಕಿದ್ದೇವೆ ಎಂಬುದನ್ನು ಕೃಷ್ಣ ಅರ್ಜುನನಿಗೆ ಅರ್ಥ ಮಾಡಿಸುತ್ತಾನೆ. ಆತ ಸಂಸಾರವನ್ನು ಅರಳಿ ಮರಕ್ಕೆ ಹೋಲಿಸಿದ್ದಾನೆ. ಇದರ ಬೇರು ಬ್ರಹ್ಮನೆಂಬುದು, ಮಧ್ಯೆ ವಿಷ್ಣು ಎಂದು, ಮೇಲೆ ಶಿವನೆಂದು ಹೇಳಿರುವನು. ಇದರ ಬೇರುಗಳು ವಿಶ್ವವು, ಇದರ ಕೊಂಬುಗಳು ಜೀವಕೋಟಿಗಳು. ವೇದ ಭಾಗಗಳೇ ಎಲೆಗಳು, ಹಣ್ಣುಗಳು ಜೀವಿಯ ಕರ್ಮಗಳು ಎಂಬ ಫಲವನ್ನು ಪ್ರತಿನಿಧಿಸುತ್ತದೆ. ಉತ್ತಮವಾಗಿರುವರು ಸಿಟ್ಟು, ಕ್ರೋಧ, ಅಜ್ಞಾನ, ಅತಿ ಆಸೆ, ಅಹಂಕಾರ ಮುಂತಾದವು ವ್ಯಕ್ತಿಯನ್ನು ಆಧ್ಯಾತ್ಮಿಕವಾಗಿ ನಾಶ ಮಾಡುತ್ತದೆ. ಆದರೆ ಮಾನವೀಯತೆ, ಸತ್ಯ, ಅಹಿಂಸೆ, ತಾಳ್ಮೆ, ಇಂದ್ರಿಯಗಳು ನಿಯಂತ್ರಣ ಮುಂತಾದ ಸದ್ಗುಣಗಳು ಜ್ಞಾನಕ್ಕೆ ಕಾರಣವಾಗುತ್ತದೆ. ಕರ್ಮವನ್ನು ಮಾಡಿ ಫಲವನ್ನು ಬಯಸದೇ ಇರುವುದು ತ್ಯಾಗ ಎಂದು ಹೇಳುತ್ತಾನೆ. ಕರ್ಮಯೋಗಿಯಾಗಿ ಬದುಕಬೇಕು, ಪರಮಾತ್ಮನೊಂದಿಗೆ ಐಕ್ಯವಾಗಲು ದಾರಿ ತೋರುತ್ತದೆ ಎಂದು ವಿವರಿಸುತ್ತಾನೆ. ಯಾರು ಇದನ್ನು ಅಧ್ಯಯನ ಮಾಡುತ್ತಾರೋ ಮತ್ತು ಸರ್ವ ಧರ್ಮಗಳನ್ನು ತ್ಯಜಿಸಿ ನನ್ನನ್ನು ಶರಣು ಎಂದು ಬರುವವರನ್ನು ಎಲ್ಲ ಪಾಪಗಳಿಂದ ಮುಕ್ತಿಗೊಳಿಸಿ ಉದ್ಧಾರ ಮಾಡುತ್ತೇನೆ. ಅರ್ಜುನ, ನಿನ್ನ ಅಜ್ಞಾನ ಮೋಹವು ಈಗಲಾದರೂ ತೊಲಗಿತಲ್ಲವೇ? ಆಗ ಅರ್ಜುನನನ್ನು ನಿನ್ನ ದಯೆಯಿಂದ ನನ್ನ ಮೋಹವು ತೊಲಗಿ ಜ್ಞಾನವುಂಟಾಯಿತು. ನೀನು ಹೇಳಿದ ಪ್ರಕಾರ ಯುದ್ಧ ಮಾಡಿ ಅರ್ಥವನ್ನು ತೊಲಗಿಸಿ ಅಧರ್ಮವನ್ನು ತೊಲಗಿಸಿ ಧರ್ಮದ ಕಡೆ ನಡೆಯಬೇಕು. ಈ ಪುಣ್ಯಪ್ರದವಾದ ಗೀತಾಶಾಸ್ತ್ರವನ್ನು ಪಠಿಸುವ ಎಲ್ಲರೂ ವಿಷ್ಣು ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಗೀತಾಧ್ಯಯನ ಮಾಡುವವರಿಗೆ ಜನ್ಮ ಜನ್ಮಾಂತರದಲ್ಲಿಯೂ ಸರ್ವ ಪಾಪಗಳು ನಿವಾರಣೆಯಾಗುತ್ತದೆ. ಗೀತಾ ಪಾಠನ, ಶ್ರವಣ, ವಿಚಾರಗಳು ಜರುಗುವ ಸ್ಥಳದಲ್ಲಿ ತಪ್ಪದೆ ನಾನು ಇರುತ್ತೇನೆ. ಗೀತಾ ಶ್ಲೋಕಗಳು 5, 3 ಅಥವಾ 1 ಪಠಿಸುತ್ತಾ ಸಾಯುವವರು ದೇವತತ್ವವನ್ನು ಪಡೆಯುತ್ತಾರೆ ಎಂದು ಕೃಷ್ಣನು ಹೇಳಿದನು. ಶ್ರೀ ಕೃಷ್ಣ ಪರಬ್ರಹ್ಮಾರ್ಪಣಮಸ್ತು.